ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಂತ ಅಂದ್ಕೊಳ್ತಾನೆ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಚಿಕನ್ ಗೀ ರೋಸ್ಟ್. ಸೊ ಅದಕ್ಕೆ ಮೊದಲಿಗೆ ಒಂದು 3/4 kg ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಮ್ಯಾರಿನೇಷನ್ಗೆ ಸ್ವಲ್ಪ ಮಸಾಲೆನ ಹಾಕ್ಕೊಳ್ಳೋಣ. ಸೊ ಮೊದಲಿಗೆ 1/4 ಚಮಚ ಅರಿಶಿನ, ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಚಮಚ ಉಪ್ಪು, ಏಕೆಂದರೆ ಉಪ್ಪನ್ನು ಮತ್ತೆ ರುಚಿಗೆ ಬೇಕಾದರೆ ಸೇರಿಸ್ಕೊಳ್ಳೋಣ. ಈಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ತನಕ ಒಂದು ಸೈಡಿಗೆ ಇಡೋಣ. ಯಾಕಂದರೆ ಇದು ಒಳ್ಳೆಯಾಗಿ ಮ್ಯಾರಿನೇಟ್ ಅದು ಉಪ್ಪು ಖಾರ ಅಬ್ಸರ್ವ್ ಆದರೆ ಚಿಕನ್ ಒಳ್ಳೆಯಾಗಿ ಟೇಸ್ಟಾಗಿ ಬರುತ್ತೆ. ಓಕೆ, ಈಗ ಗ್ಯಾಸಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಕೆಲವು ಮಸಾಲೆಗಳನ್ನ ಡ್ರೈ ರೋಸ್ಟು ಮಾಡ್ಕೊಳ್ಳೋಣ. ಇದು ಡ್ರೈ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು 10 ಕಾಳು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನು ಕೊರಿಯಂಡರ್ ಸೀಡ್, 3/4 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನೀಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ, ತಣ್ಣಗಾಗಲಿ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ 2 ಪೀಸ್ ಚಕ್ಕೆ, 3 ಲವಂಗ, 1 ಏಲಕ್ಕಿ, 1 ಚಿಟಿಕೆಯಷ್ಟು ಅರಿಶಿನ, ಒಂದು ಈ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಉಂಟಲ್ಲ ಅದನ್ನು ಹಾಕ್ಕೊಳ್ಳೋಣ. ಅರ್ಧ ನಿಂಬೆ ಸೈಜಿನ ಹುಣಸೆ ಹುಳಿ. ಯಾಕಂದರೆ ಅಲ್ಲಿ ಸ್ವಲ್ಪ ಇದು ಹಾಕಿದ್ದೀವಿ, ಏನಂದರೆ ಮ್ಯಾರಿನೇಟ್ಗೆ ನಿಂಬೆಹಣ್ಣು ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ನಿಂಬೆಹಣ್ಣು ಅದು ಆಪ್ಷನಲ್ಲ, ನಿಮಗೆ ಬೇಕಾದರೆ ನೀವು ಮೊಸರು ಕೂಡ ಯೂಸ್ ಮಾಡ್ಬೋದು. ಮೊಸರು ಇಲ್ಲದವರು ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ. ಈಗ ಖಾರಕ್ಕೆ ಬೇಕಾದರೆ ನಾನಿಲ್ಲಿ 9 ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಓಕೆ, ಇದು ನಾನೊಂದು 10 ನಿಮಿಷ ನೆನೆ ಹಾಕಿದ್ದೆ. ಅದನ್ನು ಈಗ ಹಾಕಿ, ಈಗ ಡ್ರೈ ರೋಸ್ಟ್ ಏನು ಮಾಡಿದ್ದೀವಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದು ನುಣ್ಣಗೆ ರುಬ್ಕೊಂಡು ಆಯಿತು. ಈಗ ಚಿಕನಿಗೊಂದು ಒಗ್ಗರಣೆ ಕೊಡೋಣ. ನಾನು ಚಿಕನ್ ಕಟ್ಲೆಟ್ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿದ್ದೆ. ಸೊ ವಾಶ್ ಮಾಡಿರಲಿಲ್ಲ, ಅದೇ ಇದರಲ್ಲಿ ಯೂಸ್ ಮಾಡ್ತೇನೆ. ಸೊ ಅದಕ್ಕೆ ಏನು ಇಲ್ಲ, ಇದರಲ್ಲಿ ಗಲೀಜಿಲ್ಲ, ಕ್ಲೀನ್ ಇದೆ. ಸೊ ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣಂತೆ. ತುಪ್ಪ ಸ್ವಲ್ಪ ತುಂಬ ಹಾಕ್ಕೊಳ್ಳೋಣ. ನಾನಿಲ್ಲಿ ಹೋಮ್ ಮೇಡ್ ಗೀಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಯಿತು. ಈಗ ಮೀಡಿಯಮ್ ಸೈಜ್ ಕಟ್ ಮಾಡಿರುವ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಅದು ಸ್ವಲ್ಪ ಫ್ರೈ ಆಗಲಿ. ಈ ಗೀ ರೋಸ್ಟಲ್ಲಿ ಮೇನ್ ಲೀಡಿಂಗ್ ರೋಲ್ ಪ್ಲೇ ಮಾಡೋದ್ರಲ್ಲದೆ ಗೀ ಅಂತಲೇ ಹೇಳ್ಬೋದು. ಓಕೆ, ಈಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡ್ರೆ ಅದರ ಫ್ಲೇವರ್ ಬೇರೆ. ಓಕೆ, ಅರೋಮಾ ಕೂಡ ಒಳ್ಳೆ ಇರ್ತದೆ, ಫ್ಲೇವರ್ ಕೂಡ ಒಳ್ಳೆ ಇರ್ತದೆ. ಓಕೆನಾ, ಈರುಳ್ಳಿ ಫ್ರೈ ಆಗ್ತಾ ಬಂತು. ಈಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಯಾಕೆಂದರೆ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇದು ಬರೀ ತುಪ್ಪದಲ್ಲೇ ಬೇಯಬೇಕು ಚಿಕನ್. ಓಕೆನಾ, ಒಳ್ಳೆ ಮಿಕ್ಸ್ ಆಗಿದೆ. ಇದೊಂದು 25 to 30 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸುವ. ಮಧ್ಯ ಈ ಥರ ಸ್ಪೂನ್ ಹಾಕ್ತಾ ಇರಬೇಕು, ಇದು ಬೇಯುವ ತನಕ. ಓಕೆ, ಈಗ ಸ್ವಲ್ಪ ಉಪ್ಪು, ಮ್ಯಾರಿನೇಷನ್ಗೆ ಸಹ ಚಿಕನ್ಗೆ ಉಪ್ಪು ಹಾಕಿದ್ದೀವಲ್ಲ, ಈಗ ಸಹ ಒಂದು 3/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಉಪ್ಪು ಸ್ವಲ್ಪ ನೋಡ್ತಾ ಹಾಕಿ, ಒಂದೇ ಸೇರಿ ಸುರಿಬೇಡಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲನ ಹಾಕ್ಕೊಳ್ಳೋಣ.
ಈಗ ಈ ಮಸಾಲೆ ನೀರನ್ನು ಏನು ಹಾಕೋ ಅವಶ್ಯಕತೆ ಇಲ್ಲ, ಒಳ್ಳೆ ಮಾಡಿ ಮಿಕ್ಸ್ ಮಾಡೋಣ. ಇದು ಟಿಲ್ ಅದು ಆಯಿಲ್ ಬಿಡುವ ತನಕ. ಓಕೆ, ಇದು ಏನು ತುಪ್ಪ ಇದೆ ಉಂಟಲ್ಲ ಅದರಲ್ಲೇ ಮಸಾಲೆ ಕೂಡ ಈಗ ಫ್ರೈ ಆಗ್ತದೆ. ಓಕೆನಾ, ಈಗ ಮುಚ್ಚಿಡೋಣ. ಮಸಾಲೆ ಸೈಡಿಗೆ ಎಣ್ಣೆ ಬಿಡುವ ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ನೋಡ್ಬೋದು ಸೈಡಿಂದ ಎಣ್ಣೆಗಳು ಹೀಗಿದೆ. ಸೊ ದ್ಯಾಟ್ ಮೀನ್ಸ್ ಇದು ಮಸಾಲೆ ಕೂಡ ಡ್ರೈ ಆಗಿದೆ. ಓಕೆ, ಇದು ನೀರು ದೋಸೆ ಪರೋಟ ಜೊತೆ ತುಂಬ ಒಳ್ಳೆ ಆಗ್ತದೆ. ಇಲ್ಲಾಂದರೆ ಟೊಮ್ಯಾಟೊ ರಸಮ್ ವೈಟ್ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನನ್ನ ಮಕ್ಕಳು ಹೇಳ್ತಾರೆ ಇಷ್ಟು ಒಳ್ಳೆ ಘಮ ಬರ್ತಾಯಿದೆ, ಇನ್ನೊಂದು ಸರಿ ಡಿನ್ನರ್ ಮಾಡೋಣ ಈಗಲೇ ಅಂತ. ಅವ್ರದ್ದು ಒಂದು ಸರಿ ಆಯಿತು, ಈಗ ಸೆಕೆಂಡ್ ಮಾಡಲಿಕ್ಕೆ ಇಷ್ಟ ಆಗ್ತಿರ್ತದೆ. ನಮಗೆ ಯಾವುದಾದ್ರೂ ಜೊತೆ ಮಿಕ್ಸ್ ಮಾಡಿ ಕೊಡಿ ಮಮ್ಮಿ ಅಂತ ಹೇಳ್ತಾರೆ. ಸೊ ಅವರಿಗೆ ನಾನು ಪರೋಟ ಜೊತೆ ತಿನ್ನಲಿಕ್ಕೆ ಕೊಡ್ತೇನೆ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.